ಗೈಸ್ ಇಲ್ಲಿ 7 days ಸಿನಿಮಾ ಅಂತ ಏನೋ ಡೈನೋಸಾರ್ ಅದು ಏನೇನೋ ತೋರಿಸ್ತಾರಂತ ಗೈಸ್. ಸಿಟಿ ಒಳಗೆ ಇದ್ದು ಇಂಥ ನೇಚರ್ ನೆನಪಾಗ್ಬಿಟ್ಟಿವಿ ನೋಡ್ರಿ. ಏನು ಕೆಟ್ಟ ನೇಚರ್ ನೋಡ್ರಿ ಹಿಂದೆಲ್ಲ ನೋಡ್ರಿ. ತಾಯ್ಬಡ್ತು ಬೇಡ ಊರಾಗ ಪೂರಾ ಪ್ಯೂರ್ ಆಕ್ಸಿಜನ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ಮ್ಯಾಟ್ರ ಬಂದ್ಬಿಟ್ಟು 75 days ಡೈಲಿ ಲಾಂಗ್ ವಿಡಿಯೋ ಚಾಲೆಂಜಿನ ಇವತ್ತ ಡೇ 1. ಸೊ ಇವತ್ತು ನಾನು ನಮ್ಮ ನೊಬಿತಾ ಸುಮ್ಮ ಎಲ್ಲರೂ ಹೊರಗೆ ತಿರುಗಾಡಕ್ಕೆ ಹೋಗಬೇಕು. ಭಾಳ ದಿನ ಆಯ್ತು ತಿರುಗಾಡಕ್ಕೆ ಹೋಗಿಲ್ಲ. ಭಾಳ ಬೇಸರ ಆಗ್ತದ. ಕಾಲೇಜ್ ಡ್ಯೂಟಿ ಅಂತ ಹೇಳಿದಾರೆ. ಅದ್ರ ಸಲಿಂದ ಇಬ್ಬರು ಪ್ಲ್ಯಾನ್ ಮಾಡೀವಿ. ನಮ್ಮ ದಂಡಪಳ ಗ್ಯಾಂಗ್ ಎಲ್ಲ ಕೇಳಿದೆ, ಅವರೆಲ್ಲ ಬರಲ್ಲ ಅಂದರು. ಅದ್ರ ಸಲಿಂದ ಅವ್ರು ಏನೋ ಡ್ಯೂಟಿ ಎಲ್ಲ ಬಿಡಲ್ಲ ಅಂತ. ಸೊ ಅದ್ರ ಸಲ ಸುಮ್ಮ ಒಂದಿಷ್ಟು ತಿರುಗಾಡ್ಕೊಂಬಂದ್ರೆ ಅಂತೇಳಿ ರೆಡಿ ಆಗಿವಿ. ಎಲ್ಲಿ ಹೋಗೋದಪ್ಪ ಅಂತೇಳಿದ್ರೆ ನೋಡಿಲ್ಲ, ತಮಿಳ್ನಾಡಾಗ ಅಲ್ಲಿಗೆ ಹೊಂಟಿವಿ. ಬರ್ರಿ ಇವಾಗ ಬೆಳಗ್ಗೆ ರೆಡಿ ಆಗಿನ ಗೈಸ್. ಭಾಳ ಕಟ್ಟ ಮಲ್ಕೊಳ್ಳೋದ 4 ಗಂಟೆಗೆ ಮಲ್ಕೊಂಡಿನ ಆದ್ರೂ 8 ಗಂಟೆಗೆ ಎದ್ದು ಜಳಕ ಮಾಡಿ ರೆಡಿ ಆಗೋದು ಅಂದ್ರೆ ಹೈರಾಣದ. ಬರ್ರಿ ಕಾಲೇಜ್ ಇದ್ದು ಅಷ್ಟೇ, ಕಾಲೇಜ್ ಇರಲಿಲ್ಲ ಅಂದ್ರೆ ಅಷ್ಟೇ ಅದೇ ಆಗಿದೆ ಹಣೆ ಬರ. ಹೋಗಮಂತ ಇವಾಗ ನಮ್ಮ ನೊಬಿತಾ ಬರಕತ್ತಾರಂತ. ಇವಾಗ ಅಂದವೇ ನಾವು ಇವಾಗ ಹೋಗಮಂತ. ಇಲ್ಲಿಂದ ಒಂದು ಬೈಕ್ ತಂದಂತ ಹೋಗಲ್ಲ, ಬಸ್ಸಿಗೆ ಹೋಗ್ತೀವಿ ಆರಾಮ್ಸೆ. ಬಸ್ಸಿಗೆ ಬರ್ತೀವತ್ತ, ಯಾಕಂದ್ರೆ ಯಾವಾಗ ಮಳೆ ಬರ್ತದೆ ಯಾವಾಗ ಬರಲ್ಲ ಅನ್ನೋ ಗೊತ್ತಾಗಲ್ಲ. ಸೊ ಆರಾಮಾಗಿ ಸೇಫಾಗಿ ಬರ್ಬೋದು ಬಸ್ಸಿಗೆ ಹೋಗಿದ್ರೆ. ಅದ್ರ ಸಲುವಾಗಿ ಅದೇ ಪ್ಲ್ಯಾನ್ ಮಾಡೀವಿ. ಇವಾಗ ಡೈರೆಕ್ಟ್ ಹೋಗಮಂತ ಬನ್ನಿ ಗೈಸ್. ಸೀದಾ ನಮ್ಮ ನೊಬಿತಾನ ಹತ್ರ ಸಿಗ್ತೀನಿ ಗೈಸ್. ಇವಾಗ ಬಸ್ ಸ್ಟ್ಯಾಂಡ್ ಒಳಗೆ ಚಲೋ ಗೈಸ್. ನಮ್ಮ ನೊಬಿತಾ ಬಂದ ನೋಡ್ರಿ. ಇಲ್ಲಿ ಬಂದಿರಲ್ಲ ನಮಗೆ ನೋಡಕತ್ತಾರ. ಬರೀ ಇವಾಗ ನಮ್ಮ ದೊಡ್ಡ ಪಾಳಕ್ಕೆ ಹೆಂಗಿತ್ತು ಯಾರು ಅದು ಆಯ್ತಿದ್ದೇವೆ ತಂದರು. ಅದ್ರ ಸಲುವಾಗಿ ನಾವು ಒಬ್ಬರೇ ಪ್ಲ್ಯಾನ್ ಮಾಡೀವಿ. ಸುಮ್ಮನೆ ಆಲಿಬಟ್ಟಿ ಗಾರ್ಡನ್ ಸುಮ್ಮನೆ ಸುತ್ತಾಡಿ ಬರ್ಬೇಕಂತ ಬರೀ ಹೋಗಂತ. ಇವಾಗ ಸೀದಾ ಬಸ್ ಏರಿವಿ, ಡೈರೆಕ್ಟ್ ಆಲಿಮಟ್ಟಿ ಸಿಗ್ತೀವಿ ಅಂತ ಒಂದು ಸಿನಿಮ್ಯಾಟಿಕ್ ನೋಡ್ರಿ ತೋರಿಸ್ತಂತ. ಆಮೇಲೆ ಸೀದಾ ಆಲಿಮಟ್ಟಿ. ಗೈಸ್ ಫಸ್ಟ್ ಇವಾಗ ಆಲಿಮಟ್ಟಿ ರೀಚ್ ಆದೀವಿ ಜಸ್ಟ್. ಇವಾಗ ಫಸ್ಟಿಗೆ ಪೇಟ್ ಪೂಜೆ ಮಾಡ್ಕೋಬೇಕು. ನಾನಂತೂ ನಾಷ್ಟ ಮಾಡಿಲ್ಲ, ನಮ್ಮ ನೊಬಿತಾ ಮಾಡ್ಕೊಂಬಂದನಂತ ಅಂದರು. ಒಂದಿಷ್ಟು ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಪ್ಲ್ಯಾನ್ ಒಳಗೆ ಗಾರ್ಡನ್ನಾಗ ಸುತ್ತಾಡಮಂತ ಗೈಸ್. ಸುತ್ತಾಡಿ ನಾವು ಭಾಳ ಸರ್ತಿ ಅಷ್ಟ ಇನ್ನೊಂದು ಸರ್ತಿ ಸುತ್ತಾಡಮಂತ ಇವಾಗ. ಗೈಸ್ ನಾಷ್ಟ ಅಂತ ಮಾಡ್ಕೊಂಬಂದ್ವಿ. ನಾಷ್ಟ ಮಾಡಿಕೊಂಡು ಇವಾಗ ಗಾರ್ಡನ್ ಒಳಗಡೆ ಹೋಗ್ಬೇಕನ್ನೋ ಪ್ಲ್ಯಾನ್. ಹೊರಗಡೆ ತಿರ್ಗೋಕಿನ ಒಳಗೆ ಗಾರ್ಡನ್ ತಿರ್ಗಂತ ಒಂದಿಷ್ಟು ಹಾಕಲ್ಲ ರಾಕ್ ಗಾರ್ಡನ್ಗೆ ಬಂದೀವಿ. ಬರೀ ಇವಾಗ ಒಳಗಡೆ ಎಂಟ್ರಿ ಆಗಮಂತ ಟಿಕೆಟ್ ತೊಗೊಂಬರ್ತೀವಿ. ಟಿಕೆಟ್ ತೊಗೊಂಡು ಒಳಗೆ ಸಿಗ್ತೀವಿ ಅಂತ ಗೈಸ್. ವೇಟ್ ಗೈಸ್, ಒಳಗಡೆ ಎಂಟ್ರಿ ಆಗಿವಿ ನೋಡ್ರಿ. ಇಲ್ಲಿ ಸ್ಟಾರ್ಟಿಂಗ್ಗೆ ದೊಡ್ಡ ಕೆರೆ ಅದ. ಆಮೇಲೆ ಮುಂದಿಂದು ತೋರಿಸ್ತೀವಿ ಅಂತ. ಮುಂದೇನು ಬಾರಿ ಇಲ್ಲ, ಸುಮ್ಮನೆ ತಿರುಗಾಡಿಗೆ ಸಿಗ್ತೀವಿ ಅಂತ ಗೈಸ್. ಅಂದಿಟ್ಟು ನಾವು ರೀಲ್ಸ್ ಮಾಡಕ್ಕೆ ಬಂದೀವಿ. ಇಲ್ಲಿ ಮೇನ್ ರೀಲ್ಸ್ ಚಂತನಲ್ಲಿ ಕಿಟಕಿ ಮುಂದೆ ನಿಂತು ಮಾಡೋದಾಗತ್ತಿತ್ತು. ಅದ್ರ ಸಲುವಾಗಿ ಇವಾಗ ಸ್ವಲ್ಪ ಗಾರ್ಡನೇ ಮಾಡ್ಬೇಕನ್ನೋ ಪ್ಲ್ಯಾನ್. ಅದಕ್ಕೆ ಬಂದೀವಿ ರೀಲ್ಸ್ ಮಾಡೋಕೆ, ಒಂದಿಷ್ಟು ಫೋಟೋಶೂಟ್ ಮಾಡೋಕೆ, ಅಪ್ಲೋಡ್ ಮಾಡ್ಬೇಕಲ್ಲ ಇನ್ಸ್ಟಾದಾಗ. ಬೇಗ ಹೋಗಿ ಫಾಲೋ ಮಾಡಿರಿ ಇನ್ಸ್ಟಾದಾಗ. ಗೈಸ್ ಸಿಟಿ ಒಳಗೆ ಇದ್ದು ಇಂಥ ನೇಚರ್ ನೆನಪಾಗ್ಬಿಟ್ಟಿವಿ ನೋಡ್ರಿ. ಏನು ಕೆಟ್ಟ ನೇಚರ್ ನೋಡ್ರಿ ಹಿಂದೆಲ್ಲ ನೋಡ್ರಿ. ತಾಯ್ಬಡ್ತು ಬೇಡ ಊರಾಗ ಪೂರಾ ಪ್ಯೂರ್ ಆಕ್ಸಿಜನ್. ಈ ಥರ ನೇಚರ್ ಸಿಗೋದು ಭಾಳ ಕಷ್ಟ. ನಮ್ಮ ಬಿಜಾಪುರದಾಗ ಆಲಿಮಟ್ಟಿ ಒಳಗೆ ಕಾಯ್ಕೊಂಡು ಹೊಂಟ್ರ. ಹಿಂಗೆ ಕಾಯ್ಕೊಂಡು ಹೋಗ್ಲಿ. ಆದರೂ ನಮ್ಮಂಥವ್ರೆಲ್ಲ ಸಾರಿ ನಾವು ಒಳ್ಳೆ ಹುಡುಗಿದ್ದೀನಿ. ಅಲ್ಲಿ ನೋಡ್ರಿ ಆರಾಮ್ ಕೋರ್ಗಳು ಇರ್ತಾರಲ್ಲ, ಹಿಂಗೆಲ್ಲ ಪೊಲ್ಯೂಷನ್ ಮಾಡಿಬಿಡ್ತಾರೆ. ಇಂಥ ಗಾರ್ಡನಿಗೂ ಪೊಲ್ಯೂಷನ್ ಮಾಡಿಬಿಡ್ತಾರೆ. ಏನು ಮಾಡೋಣ ಅವ್ರಿಗೆ. ಅದೇ ಗೈಸ್ ಈ ಸ್ವಲ್ಪ ಒಂದಿಷ್ಟು ಅದಕ್ಕೆ ತಿರುಗಾಡಕತ್ತೀವಿ. ಎಲ್ಲ ಸೋಷಿಯಲ್ ವರ್ಕ್ ಮಾಡಬೇಕು. ಅದ್ರ ಸಲಿಂದ ನೋಡಕತ್ತೀವಿ. ಬರ್ರಿ ಅಲ್ಲಿ ಗೆಂಡ ಮುರ್ಗ ಅದ. ಗೆಂಡ ಮುರ್ಗ ಮೇಲೆ ಕುತ್ಕೆರೆ ಸವಾರಿ ಮಾಡೋ ಅಂತ ಬರ್ರಿ ಗೈಸ್. ಗೆಂಡ ಮುರ್ಗ ತೋರಿಸ್ತೀನಿ. ಗೆಂಡ ಮುರ್ಗ ನೋಡ್ರಿ ನೀವು ತೋರಿಸ್ತೀನಿ ಬರ್ರಿ ನಿಮ್ಗೆ ಗೆಂಡ ಮುರ್ಗ. ಗೈಸ್ ನೋಡ್ರಿ ಇಲ್ಲಿ ಗೆಂಡ ಮುರ್ಗ
ಇದು ಸಿಮೆಂಟಿಂದ ಅದ ಜೀವಂತ ಅಲ್ಲ, ಇಲ್ಲೆಲ್ಲ ಸಿಮೆಂಟಿನ ವಸ್ತುಗಳು. ಆಲ್ರೆಡಿ ನಾವು ಒಂದು ಸರ್ತಿ ಬಂದೀನಿ, ಅದ್ರದ್ದು ನಂದು ಯೂಟ್ಯೂಬ್ ಚಾನಲ್ದಾಗ ಆಯ್ತು ನೋಡ್ರಿ, ಓಲ್ಡ್ ವಿಡಿಯೋದಾಗ ಬಂದು ಎಲ್ಲ ತೋರಿಸಿ ನಿಮ್ಗೆ. ಇವಾಗ ಮತ್ತೆ ಬಂದೀನಿ, ಯಾಕಂದ್ರೆ ಸುಮ್ಮನೆ ತಿರುಗಾಡಕ್ಕಂತ ಭಾಳ ಬೇಸರಲಾಗ್ತಿತ್ತು, ಅದ್ರ ಸಲುವಾಗಿ. ಸೊ ಬರೀ ರೌಂಡ್ ಆಗತ್ತೆ, ಸುಮ್ಮ ಸುತ್ತ ಹರಿದು ಲಾಸ್ಟಿಗೆ ಐತಲ್ಲ ಅಲ್ಲಿ ಒಂದು ಸ್ವಲ್ಪ ಆಟ ಆಡೋಕೆ ಹೋಗ್ಮಂತ ಆಟದಲ್ಲಿ ಸಿಗ್ತೀನಿ ಯಾರು ಚಂದ ಏನು ತೋರಿಸ್ತಿದ್ದು ಗೈಸ್. ನಿಮ್ಗೆ ಇದೆಲ್ಲ ನೋಡಿದ್ದೀರಿ ನೀವು ಆಲ್ರೆಡಿ ಗೈಸ್. ಇಲ್ಲಿ 7 Days ಸಿನಿಮಾ ಅಂತ ಏನೋ ಡೈನೋಸರ್ ಅದು ಏನೇನೋ ತೋರಿಸ್ತಾರಂತ ಗೈಸ್ ನೋಡ್ರಿ ಇಲ್ಲೆಲ್ಲ ಯಾವ ಥರ ಅದು ಗುಹೆ ನೋಡ್ರಿ, ಗುಹೆ ಒಳಗೆ ಬಂದೀವಿ ಗೈಸ್. ಬರ್ರಿ ಒಳಗೆ ತೋರಿಸ್ತೀನಿ ಅಂತ, ಅಂದ್ರೆ ಎ ಸಿ ಅದು ಗುಹೆ ಒಳಗೆ ಎ ಸಿ ರೂಮ್ ಗೈಸ್. ನೋಡ್ರಿ 7 Days ಸಿನಿಮಾ ನೋಡ್ರಿ, ಇಲ್ಲಿ ಸೇಮ್ ಟು ಸೇಮ್ ಇದೇ ಥರ ಅದಂತ ಅಂದ್ಕೊಂಡ್ವಿ ನೋಡ್ರಿ ಗೈಸ್. ಒಳಗಡೆ ಫುಲ್ಲು ಕೂಲ್ ಅದ, ಆಗಿನ ಕಾಲದ ಗುಹೆ ಒಳಗೆ ಹಿಂಗೆ ಇರ್ತಿತ್ತು ಗೈಸ್. ಇಲ್ಲಿ ಏನಂತಾರೆ ಇದು ಗೈಸ್. ಎಕ್ಸ್ಪೀರಿಯನ್ಸ್ ಮಾತ್ರ ಏಕ್ ನಂಬರ. 50 ರೂಪಾಯಿ ಕೊಟ್ಟಿದ್ದಕ್ಕೂ ವಸೂಲಿ ಪೂರಾ ಏನೋ ಟ್ರೇಡ್ಮಿಲ್ ಮೇಲೆ ಹಿಂಗೆ ಅಳಿಗಳು ಮತ್ತು ಗಾಳಿ ಬಿಡ್ತಾನೆ ಬಸ್ ಅನ್ನಂಗೆ ಭಾಳ ಕೆಟ್ಟ ಅಂಜಿಕೆ ಬರೋಂಗೆ ಗೈಸ್. ಏಕ್ ನಂಬರ. ನೀವೇನಾದ್ರೂ ಬಂದ್ರೆ ಅಂದ್ರೆ ಫಸ್ಟ್ 50 ರೂಪಾಯಿ ಓದೋಲಾಗ ಅಲ್ಲಿ ಒಂದು ಸರ್ತಿ ಎಕ್ಸ್ಪೀರಿಯನ್ಸ್ ಮಾಡಿರಿ. ಆ ಕನ್ನಡದ ಇತ್ತು ಅದಕ್ಕೆ ಹೋಗಿಲ್ಲ, ಅದೇನು ಕನ್ನಡಿ ನೋಡೀವಿ ಭಾಳ ಸರ್ತಿ, ಅದ್ರ ಸಲುವಾಗಿ ಇದು ಎಕ್ಸ್ಪೀರಿಯನ್ಸ್ ಏಕ್ ನಂಬರ. ಆ್ಯಂಡ್ ಇವಾಗ ಇಲ್ಲಿ ಜಾರಬಂಡಿ ಆಡ್ಬೇಕಂತೇಳಿ ಬಂದ್ವಿ. ಬರೀ ಗೈಸ್ ಜಾರಬಂಡಿ ಆಡೋವಂತ ಗೈಸ್. ರೀಲ್ಸ್ ಮಾಡೋದ್ರ ಹಾಲತ್ತಂತೂ ಕಂಡಪಟ್ಟಿ ಖರಾಬ್ ಆಗಿಬಿಟ್ಟದ. ಯಾಕಪ್ಪ ಅಂದ್ರೆ ಒಂಥರ ದಗಿ ಗೈಸ್. ಇಲ್ಲಿ ಸಿಕ್ಕಾಪಟ್ಟಿ ಜಳ. ಮಳೆ ಬರ್ತದೆ ಅಂದ್ಕೊಂಡಿದ್ದಾನೆ, ಸ್ವಲ್ಪ ಏನಾರ ಮಳೆ ಟ್ಯಾಪ್ ಅನಿಸ್ತದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿಕ್ಕಾಪಟ್ಟೆ ದಗಿಯೋದು ಗೈಸ್. ಜಳ ಬಡಿಯೋಕತ್ತದ. ರೀಲ್ಸ್ ಮಾಡಿದ್ರೆ ನನ್ನ ಹಾಲತ್ತಂತೂ ಪೂರ ಖರಾಬಾಗಿ ಹೋಯ್ತು. ಬರೀ ಇವಾಗ ಒಂದಿಷ್ಟು ಏನಾರು ತಿನ್ನೋಮಂತ ಸಿಕ್ಕಾಪಟ್ಟೆ ಮತ್ತೆ ಹಸಿಬಿಟ್ಟದ. ಬೆಳಗ್ಗೆ ನಾಷ್ಟ ಅಂತೂ ಹೋಗ್ಬಿಟ್ಟದ. ಅದಕ್ಕೆ ಒಂದಿಷ್ಟು ಏನಾದರೂ ತಿನ್ನಕ್ಕೆ ಹೋಗಮ್ಮಂತ ಬರೀ ಗೈಸ್, ತಿನ್ನಕ್ಕೆ ಹೋಗಮ್ಮಂತ ಒಂದಿಷ್ಟು ಏನಾದರೂ ಸ್ಯಾಂಡ್ವಿಚ್ ಏನಾರ ಒಂದಿಷ್ಟು ವಿದೇಶಿ ಫುಡ್ಗಳು ತಿಂದು ಹೆಲ್ತ್ ಅಂದ್ರೆ ಹಳ್ಳ ನಡೆದೋಗ್ಯದ ಹಂಗೂ. ಅದ್ರ ಸಲುವಾಗಿ ಇನ್ನೊಂದಿಷ್ಟು ತಿಂದು ಹಾಳು ಮಾಡಿಕೊಂಡು ಇವಾಗ ವಾಪಸ್ ಬಸ್ ಹತ್ತಬೇಕು. ಬರೀ ಗೈಸ್ ಇವಾಗ ಡೈರೆಕ್ಟ ಹೋಗಮ್ಮಂತ ಅಲ್ಲಿ ಕೆಫೆದಾಗ ಸಿಗ್ತೀನಿ ಅಂತ ನಿಮಗೆ. ಕೆಫೆ ಅಲ್ಲ, ದೂರ ರೋಡ್ ಸೈಡ್ ಅದ. ಬರ್ರಿ ಆಲಿಮೀಟರ್ ಯಾರು ನೋಡ್ತಾ ಇದ್ದೀರಿ ಕಾಮೆಂಟ್ ಮಾಡಿರಿ, ಕಾಮೆಂಟ್. ಆ್ಯಂಡ್ ಬೇಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ವ್ಲಾಗ್ಗಳು ಬರ್ತಿರ್ತಾವೆ ಡೈಲಿಗೆ. ಇವಾಗ ಇಷ್ಟೇ, ಮುಂದೆ ಇನ್ನೂ ತಾಬಡ್ ಹಾಕ್ತೀನಿ. ಇವಾಗಿನ ಸ್ಟಾರ್ಟಿಂಗ್ ಅದು ಗೈಸ್. ಸ್ವಲ್ಪ ಏನಾದ್ರು ತಪ್ಪುಗಳಾದ್ರೆ ಕ್ಷಮಿಸ್ರಿ. ಆ್ಯಂಡ್ ಮುಂದೆ ನೋಡಿರಿ ಆಫ್ಟರ್ ಫ್ಯೂಚರ್, ಇನ್ ಕೇಸ್ ಫ್ಯೂಚರ್ದಾಗ ನೀವು ಕಳೆದು ಹೋಗ್ತೀರ ನಂದು ಇದರೊಳಗೆ. ಆ್ಯಂಡ್ ಬಿಜಾಪುರದಾಗಂತೂ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಡೈಲಿ ವ್ಲಾಗ್ಸ್ ಅಂದರೆ ಮಿನಿ ವ್ಲಾಗ್ಸು ಮಾಡ್ತಾರೆ ಕಂಡಪಟ್ಟು ಜನ. ಬಟ್ ಡೈಲಿ ಲಾಂಗ್ ವಿಡಿಯೋ ಅಂತೂ ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಆ್ಯಂಡ್ 75 days ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ತೊಗೊಂಡಿನಿ. ಅದ್ರ ಸಲುವಾಗಿ ಬೇಗ ಯಾರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ ಕೇಸ್ ಫ್ಯೂಚರ್ದಾಗ ಭಾಳ ಕೆಟ್ಟ ಖತರ್ನಾಕ್ ವಿಡಿಯೋಸ್ಕೊ ತರ್ತೀನಿ ಅಂತ. ಬರೀ ಗೈಸ್ ಉಸಿರು ಬಿಡ್ಲಾರ್ದೆ ಮಾತಾಡೋದಕ್ಕೆ ಬರ್ರಿ ಮನೆಗೆ ಹೋಗ್ಮತಿ ಖತಮ್. ಬಾಯ್ ಟಾಟಾ ಗೈಸ್. ಕ್ರಿಸ್ತಾಗೆ ಸ್ಯಾಂಡ್ವಿಚ್ ಅದು ತಿಂದ್ವಿ, ಫ್ರೆಂಚ್ ಫ್ರೈಸ್ ಸ್ಯಾಂಡ್ವಿಚ್. ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಹಸುವಾಗಿತ್ತು, ಮಳೆ ಬರೋದಿತ್ತು. ಅದ್ರ ಸಲುವಾಗಿ ವಿಡಿಯೋ ಅಂತೂ ಮಾಡೋಕ್ಕಾಗಿಲ್ಲ ಗೈಸ್. ಇವಾಗ ಡೈರೆಕ್ಟ್ ಬಸ್ಸಿಗೆ ಕುಂದಿರ್ತೀನಿ ಅಂತ, ಬಸ್ ತೋರಿಸ್ತೀನಿ ಅಂತ. ಇಲ್ಲಿ ಅದ ನೋಡ್ರಿ ಗೈಸ್, ಇಲ್ಲಿ ಏಕ್ ನಂಬರ. ಬರೀ ಇವಾಗ ಸೀದಾ ಬಸ್ಸಿಗೆ ಕುಂದಿರ್ತೈತೆ, ಬಸ್ನಾಗ ಸಿಗ್ತೀನಿ ನಿಮಗೆ ಗೈಸ್. ಬಸ್ಸಿಗೆ ಬಂದು ಭಾಳ ಹೈರಾಣ ಆಗ್ಯದ ನಮ್ಗೆ. ಸುಮಾರು ಟ್ರೈನಿಗೆ ಹೋಗೋದು ಬೆಸ್ಟ್ ಇತ್ತು ಅನ್ಸುತ್ತೆ. ಬಂದು ನಿಂತೀವಿ, ಬಸ್ ಬರೋಲ್ತು 2 ತಾಸು ಗೈಸ್. ಇಲ್ಲಿ ಬಂದು ನಿಂತೀವಿ, ಒಂದು ಬಸ್ಸೇ ಬರಲಿಗೆ, ಬಸ್ ಬರಲಿಕ್ಕೆ. ಯಾಕಂದ್ರೆ ಏನೋ ಐ ಥಿಂಕ್ ಗೊತ್ತಿಲ್ಲ, ಬಸ್ಸೇ ಬರಲಿಕ್ಕೆ ಗೈಸ್. ನಿಂತೀನಿ ಸಾಕಾಯ್ತು, 1 ತಾಸು ಮೇಲೆ ಆಯ್ತು. ಬರ್ರಿ ಗೈಸ್ ನೋಡೋಣಂತ. ಏನು ಗೊತ್ತಿಲ್ಲ, ಬಿಜಾಪುರ ಹೋಗ್ಬೇಕು ನಾವೇನು ಬಸ್ಲಿಂದ. ವೇಟಿಂಗ್ ಫಾರ್ ಬಸ್. One eternity later. ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದ್ಬಿಟ್ಟೆ. ಸಿಕ್ಕಾಪಟ್ಟೆ ಅಂದ್ರೆ ಹೈರಾಣ ಆಯಿತು. ಬಸ್ ಅಂತೂ ಪೂರ ರಶ್ ಇತ್ತು. ಅದ್ರ ಸಲುವಾಗಿ ಅಂತೇಳಿ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೀದಾ ಮನೆಗೆ ಬಂದಿದ್ದು ಗೈಸ್. ಇವಾಗ 8 ಗಂಟೆ ಆಗ್ಯದ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದದ.
ಯಾಕೋ ಆಗಲೇ ಸ್ನ್ಯಾಕ್ಸ್ ತಿಂದೀವಿ, ಸಿಕ್ಕಾಪಟ್ಟೆ ತಿಂದೀವಿ ಸ್ನ್ಯಾಕ್ಸ್, ಇನ್ನೂ ಭಾಳ ತಿಂದೀವಿ. ಒಟ್ಟು ಆದ್ರೂ ಹಸೋಯ್ದು ಮತ್ತೆ ಹಸೋಯ್ದು ಗ್ಯಾಸ್. ಅದ್ರ ಸಲಿಂದ ಇವಾಗ ಅಡುಗೆ ಮಾಡ್ಕೊಳಕ್ಕಂತ ಪೇಷನ್ಸ್ ಇಲ್ಲ. ಯಾಕೋ ಕಾಲು ಹರಿಯತ್ತವ, ಭಾಳ ಕೆಟ್ಟ ಕಾಲು ಹರಿಯತ್ತವ, ತಿರುಗಲ್ಲ ನಾಯಿ ತಿರುಗದಂಗೆ. ಅದ್ರ ಸಲಿಂದ ಕಾಲು ಹರಿಯತ್ತವ. ಮತ್ತೆ ಯಾಕಂದ್ರೆ ಏನು ಹೇಳ್ಬೇಕು ಗ್ಯಾಸ್, ಇವಾಗ ಅಡುಗೆ ಮಾಡ್ಕೊಳಕ್ಕಂತೂ ಆಗಲ್ಲ ಅಂತ ಏನಿತ್ತು. ಅದ್ರ ಸಲಿಂದ ಇವತ್ತೊಂದು ದಿನ ಹೊರಗಿನ ತಿಂದ್ರೆ ಹೆಂಗೂ ಹೊರಗಿನ ತಿಂದೆ ಬಿಟ್ಟು ನಿನ್ನೇನು ಮತ್ತು ಇವತ್ತು ಚಂತನ ಹೊರಗಿನ ತಿಂದೀನಿ. ಇವಾಗ ಒಂದು ಟೈಮ್ ಹೊರಗಿನ ತಿಂದರೆ ಏನಾಗಲ್ಲ ಅಂತ ಹೇಳಿದ್ರೆ ಹೊರಗಿಂದು ತಿಲ್ಲಾಕ ಹೊಂಟಿನಿ ಗ್ಯಾಸ್. ಹೊರಗಿನ ನಿಂತೀನಿ. ಹೋಗೋದ್ರೆ ಎಗ್ರೆಸ್ ತಿನ್ಬೇಕಂದ್ರೆ ಎಗ್ರೆಸ್ಸಿಂದ ನಾನು ಹೊಟ್ಟೆ ತುಂಬಲ್ಲ ಅಂತ ನನಗೆ ಗೊತ್ತು. ಅದರ ಸಲುವಾಗಿ ಒಂದು ಏನೋ ಬಿರಿಯಾನಿ ತಿಂದು ಬಂದರೆ ಇದಕ್ಕೆ ಹೊಂಟಿನಿ. ನೋಡೋ ಮತ್ತು ಏನಾಗುತ್ತೆ ಅನ್ನೋದು ಲಿಟ್ಸಿ ಅಲ್ಲಿ ಹೋಗಿಂದ ಗೊತ್ತಾಗುತ್ತಾ ಏನಾಗುತ್ತೆ ಅನ್ನೋದು ನಮಗಂತೂ ಇವಾಗ ಗೊತ್ತಿಲ್ಲ. ಅಲ್ಲಿ ಹೋಗಿನ 3 ಚೇಂಜ್ ಆದ್ರೆ ಆಗ್ಬೋದು ನಂದು. ಹೋಗಂಬರ್ರಿ ಗೈಸ್. ಗೈಸ್ ಬಿರಿಯಾನಿ ತಿನ್ಬೇಕಂತ ಮಾಡಿದೆ, ಬಟ್ 3 ಚೇಂಜ್ ಆಗಿ ಎಗ್ರೆಸ್ ತಿನ್ನಕ್ಕೆ ಇದನ್ನು ತಿಂದು ಮನೆಗೆ ಸಿಗ್ತಾರೆ ಅಂತ ಬರೀ ಗೈಸ್. ಗೈಸ್ ಅಲ್ಲಿಂದ ಬಂದೀನಿ. ಸಿಕ್ಕಾಪಟ್ಟೆ ನಿದ್ದೆ ಬರಕತ್ತದ. ಇನ್ನೂ ವ್ಲಾಗ್ಸು ಎಡಿಟ್ ಮಾಡಬೇಕು. ಏನು ಮಾಡ್ಬೇಕಂತ ತಿಳಿಯಲಿಲ್ಲ. ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಅದ್ರ ಸಲುವಾಗಿ ಇವಾಗ 10 ಗಂಟೆ ಆಗ್ಯದ, ರಾತ್ರಿ 10. 12 ಗಂಟೆಗೆ ಅಲಾರಾಮ್ ಇಟ್ಟೀನಿ. ಅಲಾರಾಮ್ ಇಟ್ಕೆ ಮಲ್ಕೋತೀನಿ. 1-2 ತಾಸು ಮಲ್ಕೊಂಡು ಫ್ರೆಶ್ ಆಗಿ 2ರಿಂದ 4 ತನಕ ವಿಡಿಯೋ ಎಡಿಟ್ ಮಾಡಬೇಕಾಗತ್ತೆ. ಆರಾಮ್ಸೆ ಕೂತ್ಕೆ ಎಡಿಟ್ ಮಾಡೋಕೆ ಬರುತ್ತೆ. 2 ತಾಸು ಅಂತೂ ಕಂಟಿನ್ಯೂ ಸ್ವಲ್ಪ ನಿದ್ದೆ ಬೇಕು ಗೈಸ್. ಸಿಕ್ಕಾಪಟ್ಟೆ ಹೈರಾಣ ಅನ್ಸ್ಲತ್ತು. ಇವತ್ತು ಅಂತಾರೆ ಒಂದಿಷ್ಟು ತಿರುಗಾಡಿ ಹೈರಾಣ ಆಗ್ಯದಲ್ಲ, ಅದ್ರ ಸಲುವಾಗಿ ತೀರಾ ನಿದ್ದೆ ಬರಾಗತ್ತೆ ಗೈಸ್. 1-2 ತಾಸು ಮಲ್ಕೊಂಬರ್ತೀನಿ ಗೈಸ್. 1-2 ತಾಸು ವೇಟ್. 12 ಗಂಟೆ ಸಿಗ್ತೀನಿ ನಿಮ್ಗೆ ರಾತ್ರಿ 12 ಗಂಟೆಗೆ. Many months later. ಗೈಸ್ ಸೀದಾ ಎತ್ತರ ಆಯಿತು. ಎಷ್ಟು 12 ಆಗಿ ಇವಾಗ ಜಸ್ಟ್ ಇದ್ದೀನಿ ಗೈಸ್. ಇವಾಗ ಒಂದಿಷ್ಟು ಚಹಾ ಮಾಡ್ಕೊತೀನಿ ಅಂತ ಹಂಗೆ ಹತ್ರ ಆಗಲಿಸೋದ. ಒಂದಿಷ್ಟು ಚಹಾ ಮಾಡಿಕೊಂಡು ಇದು ಮಾಡೋದು. ಚಹಾ ಬೇಕಿ ಬರೀ ಒಂದಿಷ್ಟು ಚಹಾ ಮಾಡಿಕೊಂಡು ಆಮೇಲೆ ವಿಡಿಯೋ ಎಡಿಟ್ ಮಾಡೋವಂತ ಗೈಸ್. ಬನ್ನಿ ಗೈಸ್, ಚಹಾ ಕುಡಿಯೋಣ ಪೂರ ಫ್ರೆಶಪ್ ಆಯ್ತು ಮನುಷ್ಯಾಗ. ನೀವು ಕಾಮಿಡಿ ಅನ್ಸ್ಬೋದು ನಿಮಗೆ. ಸುಳ್ಳು ಹೇಳಕತ್ತ ನಾ ನಮ್ಮ ಕ್ರೇಜಿ ಬಾಯ್ ಅಂತ ಹೇಳ್ತಾರೆ. ಟೈಮ್ ತೋರಿಸ್ತೀನಿ ಗೈಸ್. ಇವಾಗ ನಿಮ್ಗೆ ನೋಡ್ರಿ ಟೈಮ್ ಕರೆಕ್ಟ್ 1 ಗಂಟೆ ಆಗ್ಯದ. ನಾ 12ಕ್ಕೆ ಎದ್ದಿದ್ದೆ, ಅದಕ್ಕೆ ಚಾಗಿ ಕುಡಿದೆಲ್ಲ ಫ್ರೆಶಪ್ ಆಯಿತು. ಇವಾಗ ವ್ಲಾಗ್ ಎಡಿಟ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಅಪ್ಲೋಡ್ ಆಗಿಬಿಡ್ತೀನಿ. ಸಿಕ್ಕಾಪಟ್ಟೆ ಜನ ಕಮೆಂಟ್ ಆಗಲಾಗತ್ತಾರೆ ನನ್ನ ಹೆಲ್ತ್ ನೋಡ್ಕೊಳೋ ಮತ್ತು ಅಷ್ಟು ಲೇಟ್ ನಿದ್ದೆ ಬಿಡಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಕೇರ್ ಮಾಡಿದ್ದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ ರೀ. 75 ಡೇಸ್ ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ತೊಗೊಂಡಿನಿ. ನಿಮ್ಮ ಎಂಟರ್ಟೈನ್ಮೆಂಟ್ ಮಾಡಬೇಕು ಆ್ಯಂಡ್ ನನ್ನ ಚಾಲೆಂಜನ್ನು ಕಂಪ್ಲೀಟ್ ಮಾಡಬೇಕು. ಮಿನಿ ಬ್ಲಾಗ್ದಾಗಂತೂ ಕಂಪ್ಲೀಟ್ ಮಾಡೋಕತ್ತೀನಿ ಆಲ್ರೆಡಿ. ಆ್ಯಂಡ್ ಲಾಂಗ್ ವಿಡಿಯೋದನ್ನು ಕಂಪ್ಲೀಟ್ ಮಾಡಬೇಕು. ಇದರಾಗಂತೂ ನಿಮ್ಮ ಲೂಸರ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಹೆಂಗಾರ ಮಾಡಿದ್ರೆ ಒಂದಿಷ್ಟು ದಿನ ಅವಲ್ರಿ ನಿದ್ದೆ ಒಂದಿಷ್ಟು ಸ್ಯಾಕ್ರಿಫೈಸ್ ಮಾಡಕತ್ತೀನಿ. ಸಿಕ್ಕಾಪಟ್ಟೆ ಮಾಡಕತ್ತೀನಿ ನಿದ್ದೆ ಅಂತೂ. ಏನು ಮಾಡೋಕ್ಕಾಗಲ್ಲ. ನೋಡೋಣ ಗೈಸ್, ಮುಂದೆ ಒಂದು ಒಳ್ಳೆಯ ದಿನಗಳು ಬರಲಿ. ಆದಷ್ಟು ಚೆಂದ ನಿದ್ದೆ ಮಾಡೋಂಗೆ ನೆಮ್ಮದಿಯಿಂದ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಮತ್ತೆ ನಾಳೆ ವಿಡಿಯೋ ಸಿಗುವಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅಷ್ಟೇ.